ಜಗಜ್ಯೋತಿ ಬಸವೇಶ್ವರರು ಕರ್ನಾಟಕದ ಮಹಾನ್ ಸಮಾಜ ಸುಧಾರಕ, ದಾರ್ಶನಿಕ ಮತ್ತು ಕವಿ. ಅವರು ಸಮಾನತೆ, ಶ್ರಮದ ಗೌರವ ಮತ್ತು ಭಕ್ತಿಯ ಮಾರ್ಗವನ್ನು ಬೋಧಿಸಿದರು. ಬಸವೇಶ್ವರರು ಕ್ರಿಸ್ತಶಕ 1131ರಲ್ಲಿ ಜನಿಸಿದರು. ಜನ್ಮಸ್ಥಳ ಬಸವನ ಬಾಗೇವಾಡಿ. ತಾಯಿ ಮಾದಲಾಂಬಿಕೆ, ತಂದೆ ಮದರಸ. ಬಾಲ್ಯದಲ್ಲೇ ಅವರು ಅಸಮಾನತೆ ಮತ್ತು ಜಾತಿಭೇದವನ್ನು ವಿರೋಧಿಸಿದರು. ಬಸವಣ್ಣರು ಕಲ್ಯಾಣ, ಇಂದಿನ ಬಸವ ಕಲ್ಯಾಣದಲ್ಲಿ ಕಲಚೂರಿ ರಾಜ ಬಿಜ್ಜಳನ ಅರಮನೆಗೆ ಸಚಿವರಾಗಿ ಕೆಲಸ ಮಾಡಿದರು. ಅವರು ನ್ಯಾಯಸಮ್ಮತ ಆಡಳಿತ ಮತ್ತು ಜನಪರ ವ್ಯವಸ್ಥೆಯನ್ನು ನಿರ್ಮಿಸಿದರು. ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪವು ಜಗತ್ತಿನ ಮೊದಲ ಪ್ರಜಾಸತ್ತಾತ್ಮಕ ಚರ್ಚಾ ವೇದಿಕೆ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಎಲ್ಲಾ ವರ್ಗದ ಜನರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು. ಬಸವಣ್ಣರು ಸರಳ ಕನ್ನಡದಲ್ಲಿ ವಚನಗಳು ಬರೆದರು. ಅವರ ವಚನಗಳು ಸಮಾನತೆ, ಭಕ್ತಿ ಮತ್ತು ನೈತಿಕತೆಯ ಸಂದೇಶವನ್ನು ಸಾರುತ್ತವೆ. ಕಾಯಕವಿ ಕೈಲಾಸ ಎಂಬ ಅವರ ಸಂದೇಶ ಬಹಳ ಪ್ರಸಿದ್ಧ. ಸಮಾಜ ಸುಧಾರಣೆ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಅಸಮಾನತೆಯ ವಿರುದ್ಧ ಹೋರಾಡಿದರು. ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು ಒದಗಿಸಿದರು.